ಮಾಹಿತಿಗಾಗಿ ರಾಜೀವ್ ಗಾಂಧಿ ವಿವಿ ಕಾರ್ಯಕ್ರಮದಲ್ಲಿ ಅವ್ಯವಸ್ಥೆ ಆಗರ ಆಗಿ ಹೋಗ್ಬಿಟ್ಟಿದೆ. ಡ್ರಗ್ಸ್ ಮುಕ್ತ ಅಭಿಯಾನಕ್ಕೆ ಅಲ್ಲಿಗೆ ಮಕ್ಕಳು ಬಂದಿರ್ತಾರೆ. ಅಲ್ಲಿ ಬಂದಂತಹ ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಬಿಸಿಲ ಝಳಕ್ಕೆ ತಲೆ ಸುತ್ತು ಬಿದ್ದಿದ್ದಾರೆ. ಒಟ್ಟು 6 ವಿದ್ಯಾರ್ಥಿಗಳು. ಕಾರ್ಯಕ್ರಮಕ್ಕೆ ಮಕ್ಕಳು ಬರ್ತಾರೆ ಅಂತ ಗೊತ್ತು, ಬಟ್ ಬಿಸಿಲಲ್ಲಿ ನಿಲ್ಲಿಸುವಂತದ್ದು ಎಷ್ಟು ಮಟ್ಟಿಗೆ ಸರಿ? ಕಾರ್ಯಕ್ರಮಕ್ಕೆ ಅಂತ ವಿದ್ಯಾರ್ಥಿಗಳನ್ನ ಕರೆ ತರಲಾಗಿತ್ತು. ಬಿಸಿಲಲ್ಲಿ 2 ಗಂಟೆಗೂ ಹೆಚ್ಚು ಕಾಲ ಕೂರಿಸಲಾಗಿತ್ತು. ಬಿಸಿಲು ತಾಳಲಾರದೆ ತಲೆ ಸುತ್ತಿ ಬಿದ್ದಿದ್ದಾರೆ. ಒಟ್ಟು 6 ಜನ ವಿದ್ಯಾರ್ಥಿಗಳು. ಉಪರಾಷ್ಟ್ರಪತಿಗಳ ಕಾರ್ಯಕ್ರಮ ಇದು. ಪ್ರೋಟೋಕಾಲ್ ಹೆಸರಲ್ಲಿ ವಿದ್ಯಾರ್ಥಿಗಳಿಗೆ ಯಾಕೆ ಈ ರೀತಿಯ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ ನೋಡಿ. ಅಧ್ವಾನದ ಆಗರ ಹಾಗೆ ಹೋಗ್ಬಿಟ್ಟಿದೆ. ಒಂದ್ ಕಡೆ ಅಲ್ಲಿ ತೆಲುಗು ಹಾಗೂ ತಮಿಳು ಹಾಡುಗಳನ್ನು ಹಾಕಲಾಗಿದೆ. ಕನ್ನಡವನ್ನ ಕಡೆಗಣನೆ ಮಾಡಲಾಗಿರೋದು. ಮತ್ತೆ ವಿದ್ಯಾರ್ಥಿಗಳನ್ನ ಕರೆತರಲಾಗಿತ್ತಲ್ವಾ, ಡ್ರಗ್ಸ್ ಮುಕ್ತ ಅಭಿಯಾನಕ್ಕೆ ಮಕ್ಕಳು ಕೂಡ ಬಂದಿದ್ರು. ಅವರನ್ನ ಕರ್ಕೊಂಡ್ ಬರಲಾಗಿತ್ತು. ಆದ್ರೆ ಬಿಸಿಲಲ್ಲಿ ಕೂರಿಸ್ಬಿಟ್ಟಿದ್ದಾರೆ. Medicine cures diseases, but only doctors cure patients. Unquote. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಂಸ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಹಂಸ, ಇವತ್ತು ರಾಜೀವ್ ಗಾಂಧಿ ವಿವಿಯಲ್ಲಿ ಡ್ರಗ್ಸ್ ಮುಕ್ತ ಅಭಿಯಾನ ಕಾರ್ಯಕ್ರಮ ಸಂಪೂರ್ಣವಾಗಿ ಅವ್ಯವಸ್ಥೆ ಆಗರ ಆಗೋಗ್ಬಿಟ್ಟಿದೆ. ಸದ್ಯಕ್ಕೆ ಎಷ್ಟು ಜನ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ, ಅವರ ಪರಿಸ್ಥಿತಿ ಯಾವ ರೀತಿ ಇದೆ? ಹೌದು, ಈಗಾಗಲೇ ನೋಡಬಹುದು 6 ಜನ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಂತಹವರು ಅಸ್ವಸ್ಥರಾಗಿದ್ದಂಥದ್ದು. ಯಾಕೆಂತ ಹೇಳಿದ್ರೆ ಬೆಳಗ್ಗೆ 10 ಗಂಟೆಗೆ ಪ್ರೋಗ್ರಾಮ್ ಇದೆ ಅಂತ ಅವರನ್ನ 9 ಗಂಟೆಗೆಲ್ಲ ನೀವು ಒಳಗಡೆ ಇರ್ಬೇಕು, ರಾಷ್ಟ್ರಪತಿ ಕಾರ್ಯಕ್ರಮ ಅಂತ ಅವರನ್ನ ಗೇಟ್ಗಳ ಮೂಲಕ ಒಳಗಡೆ ಕರೆಸ್ಕೊಂಡು ಕೂರಿಸ್ಕೊಂಡಿದ್ದಾರೆ. ಆದ್ರೆ 10 ಗಂಟೆಗೆ ಪ್ರಾರಂಭವಾಗಬೇಕಾದಂತಹ ಒಂದು ಕಾರ್ಯಕ್ರಮ 11 ಗಂಟೆಗೆ ಪ್ರಾರಂಭವಾಗಿದೆ. 11 ಗಂಟೆಯಿಂದ 12 ಗಂಟೆವರೆಗೂ ಕೂಡ ಮಕ್ಕಳು ಹಾಗೆ ಕೂತಿದ್ದಾರೆ. ಅಂದ್ರೆ ಟೋಟಲ್ ಆಗಿ ನಾವು 9 ಗಂಟೆಯಿಂದ 12 ಗಂಟೆ 3 ಗಂಟೆಗಳ ಕಾಲ ಬಿಸಿಲಿನಲ್ಲೇ ಕೂತಿದ್ದಾರೆ. ಅವ್ರಿಗೆ ಕೂರೋದಕ್ಕೆ ಒಂದು ಪೆಂಡಾಲ್ ವ್ಯವಸ್ಥೆಯನ್ನು ಕೂಡ ಮಾಡ್ಲಿಲ್ಲ. ಹಾಗೇನೆ ಅವ್ರನ್ನ ಕರ್ಸಿರುವಂತಹ ಟೈಮ್ ನಲ್ಲಿ ಅವ್ರಿಗೆ ಸರಿಯಾದ ತಿಂಡಿ ವ್ಯವಸ್ಥೆ ಮಾಡ್ಲಿಲ್ಲ. ಕುಡಿಯೋದಕ್ಕೆ ನೀರು ಕೂಡ ಕೊಟ್ಟಿರ್ಲಿಲ್ಲ. ಹೀಗಾಗಿಯೇ ಬಿಸಿಲಿನ ಜಳಕ್ಕೆ ಅವರು ಒಂದು ಹುಷಾರಿಲ್ದೇ ಇರೋ ರೀತಿಯಾಗಿ ತಲೆ ಚಕ್ಕರ್ ಬಂದ್ ಬಿದ್ದಿದ್ದಾರೆ. ಸೊ ತಕ್ಷಣವೇ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಅಂದ್ರೆ ಆಂಬ್ಯುಲೆನ್ಸ್ ಮೂಲಕ ಸ್ಥಳೀಯ ಆಸ್ಪತ್ರೆಯಲ್ಲಿ ಅವ್ರಿಗೆ ಈಗ ಚಿಕಿತ್ಸೆನ ಕೊಡ್ತಿದ್ದಾರೆ. ಸೊ ಎಲ್ಲರ ಒಂದು ಕಂಡೀಷನ್ ಈಗ ಸ್ಟೇಬಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನ ಮಾಡಿ ರಾಜೀವ್ ಗಾಂಧಿ ವಿವಿಯಿಂದ ಆ ಮಕ್ಕಳನ್ನ ಅಷ್ಟು 25,000ಕ್ಕೂ ಹೆಚ್ಚು ಜನ ಸ್ಟೂಡೆಂಟ್ಸ್ ಗಳನ್ನ ಕರ್ಸ್ಬಿಟ್ಟು ಅವ್ರಿಗೇನೆ ಒಂದು ರೀತಿಯಾದಂತಹ ಒಂದು ಸರಿಯಾದ ವ್ಯವಸ್ಥೆಯನ್ನ ಮಾಡ್ಲಿಲ್ಲ ಅಂದ್ರೆ ಬೇರೆ ಯಾರಿಗ್ ಮಾಡ್ಬೇಕಾಗಿದೆ? ಯಾಕಂತ ಹೇಳಿದ್ರೆ ಅವರಿಂದ ಈ ಒಂದು ಜಾಗೃತಿ ಮೂಡಿಸ್ಬೇಕಾಗಿರುವಂತದ್ದು. ಆದ್ರೆ ಅವ್ರಿಗೆ ಕರ್ಕೊಂಡ್ ಬಂದಂತಹ ಮಕ್ಕಳಿಗೇನೆ ಕೂಡ ಅವರು ಯಾವುದೇ ರೀತಿಯಾದಂತಹ ಒಂದು ಮುಂಜಾಗ್ರತೆ ಕ್ರಮವನ್ನ ವಹಿಸಿ ಇಲ್ಲದೆ ಇರುವಂತದ್ದು. ಇದು ಈ ಒಂದು ರಾಜೀವ್ ಗಾಂಧಿ ವಿವಿಯ ಅಧಿಕಾರಿಗಳು ಹಾಗೂ ಸರ್ಕಾರದ ಒಂದು ನಿರ್ಲಕ್ಷ್ಯವೇ ಅಂತಾನೆ ಹೇಳಬಹುದು. ಥ್ಯಾಂಕ್ ಯು ಹಂಸ ಶ್ಯಾಮಲ ತಮ್ಮೆಲ್ಲ ಮಾಹಿತಿಗಾಗಿ. ಸುದ್ದಿ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ. ಕರ್ನಾಟಕದ ಹಳ್ಳಿಗಳಿಂದ ಹಿಡಿದು ನಗರಗಳ ಗಲ್ಲಿಯ ಜನರ ಧ್ವನಿಯಾಗಿರುವ ನ್ಯೂಸ್ 18 ಕನ್ನಡ ನಿಮ್ಮ ವಿಶ್ವಾಸ ಗಳಿಸಿ ಕನ್ನಡದ ನಂಬರ್ 1 ನ್ಯೂಸ್ ಚಾನೆಲ್ ಆಗಿ ಬೆಳೆದಿದೆ. ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ಆಗಿರುವ ನೆಟ್ವರ್ಕ್ 18 ನಲ್ಲಿ ಮಾತ್ರ ನಿಮಗೆ ನಿಖರ ಸುದ್ದಿ ಸಿಗಲು ಸಾಧ್ಯ. ಮಿಸ್ ಮಾಡದೆ ನ್ಯೂಸ್ 18 ಕನ್ನಡವನ್ನ ಯೂಟ್ಯೂಬ್ ನಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪಟ್ಟಂತ ಒತ್ತಿ. ರಾಜ್ಯದ ಮೂಲೆಯ ಸುದ್ದಿ, ಹಳ್ಳಿಗಳಿಂದ ಹಿಡಿದು ಜಿಲ್ಲೆಗಳವರೆಗೆ. ತೀವ್ರವಾಗಿ ಹದಗೆಟ್ಟಿರುವಂತ ರಸ್ತೆಗಳು, ಕುಡಿಸೋದಕ್ಕೆ ನೀರು ಇಲ್ರಿ. ಬಂದ್ ಯಾರನ್ನೂ ನಮ್ ಕಷ್ಟ ಯಾರು ಕೇಳಂಗಿಲ್ರಿ. ಮೊದಲಿಗೆ ಬೆಳೆನೂ ಇಲ್ಲ, ಈಗ ಬೆಲೆನೂ ಇಲ್ಲ. ನಾವು ಯಾವ ತರ ಮಾಡಬೇಕು, ಏನ್ ಮಾಡಬೇಕು ನಮಗೂ ದಿಕ್ತೋಚದೆ ಇದೆ. ಮುಕ್ತವಾಗಿ ನಮ್ಮ ರಸ್ತೆ ಕೊಡ್ಲಿಲ್ಲ ಅಂದ್ರೆ ಲಬೋ ಈ ಚಳವಳಿ ಮಾಡಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆನ ಕೊಡ್ತೇವೆ. ರಾಜ್ಯದ ಜನರ ಸಂಕಷ್ಟಗಳಿಗೆ ಸ್ಪಷ್ಟ ಧ್ವನಿ, ಕರುನಾಡಿನ ದಿನನಿತ್ಯದ ಬೆಳವಣಿಗೆಗಳ ಕನ್ನಡಿ. ಸಮಗ್ರ ಕರ್ನಾಟಕದ ಕನ್ನಡಿ, ಕನ್ನಡಿಗರ ಜೀವನಾಡಿ, ಕನ್ನಡ ನಾಡಿ. ಪ್ರತಿದಿನ ರಾತ್ರಿ 7:56ಕ್ಕೆ. ಕರ್ನಾಟಕದ ಹಳ್ಳಿಗಳಿಂದ ಹಿಡಿದು ನಗರಗಳ ಗಲ್ಲಿಯ ಜನರ ಧ್ವನಿಯಾಗಿರುವ ನ್ಯೂಸ್ 18 ಕನ್ನಡ ನಿಮ್ಮ ವಿಶ್ವಾಸ ಗಳಿಸಿ ಕನ್ನಡದ ನಂಬರ್ 1 ನ್ಯೂಸ್ ಚಾನೆಲ್ ಆಗಿ ಬೆಳೆದಿದೆ. ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ಆಗಿರುವ ನೆಟ್ವರ್ಕ್ 18 ನಲ್ಲಿ ಮಾತ್ರ ನಿಮಗೆ ನಿಖರ ಸುದ್ದಿ ಸಿಗಲು ಸಾಧ್ಯ. ಮಿಸ್ ಮಾಡದೆ ನ್ಯೂಸ್ 18 ಕನ್ನಡವನ್ನ ಯೂಟ್ಯೂಬ್ ನಲ್ಲೂ